ಚಾನಲ್. ನಾವು ಆ್ಯಕ್ಚುಲಿ ತುಮಕೂರಲ್ಲಿದ್ವಿ. ಆ ಒಂದು ಮನೆಯಲ್ಲಿ ಟಿ ವಿ ಯೂನಿಟ್ ಇರಲಿಲ್ಲ. ದಟ್ಸ್ ದ ರೀಸನ್ ನಾವು ಪೈ ಶೋರೂಮಲ್ಲಿ 2.5 years ಬ್ಯಾಕೇ 14,000 rupeesಗೆ ನಾವು ಶಾಪ್ ಮಾಡಿದ್ವಿ. ನನ್ನ ಹಸ್ಬೆಂಡ್ಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆದಮೇಲೆ ನಾವು ಇಲ್ಲಿ ರೆಂಟೆಡ್ ಅಪಾರ್ಟ್ಮೆಂಟಲ್ಲಿದ್ದೀವಿ. ಈ ಒಂದು ಮನೆ ಈಸ್ ಸೆಮಿ ಫರ್ನಿಶ್ಡ್, ಸೊ ಹಾಗಾಗಿ ಟಿ ವಿ ಯೂನಿಟ್ ಅಟ್ಯಾಚ್ ಆಗಿ ಬಂದಿದೆ. ಕಿಚನ್ ಕ್ಯಾಬಿನೆಟ್ಸ್ ಕಮ್ಮಿ ಇರೋದರಿಂದ ಟಿ ವಿ ಯೂನಿಟ್ನ ನಾನು ಕಿಚನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಕಿಚನ್ ಕ್ಯಾಬಿನೆಟ್ಸ್ಗೆ ಆಗಿ ಟಿ ವಿ ಯೂನಿಟ್ಸ ಕನ್ವರ್ಟ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆ ಯೂಸ್ ಮಾಡ್ತಾ ಇದ್ದಿದ್ದ ಮ್ಯಾಟನ್ನು ರಿಮೂವ್ ಮಾಡಿ ಬೇಬಿ ವೈಪ್ಸ್ ಅಥವಾ ವೆಟ್ ವೈಪ್ಸಿಂದ ನಾನು ವುಡನ್ ಫರ್ನಿಚರ್ಸ್ನ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಈಸಿಯಾಗಿ ಕ್ಲೀನ್ ಆಗುತ್ತೆ. ಹಾಗೆ ಮಿಕ್ಸಿಯನ್ನು ಯೂಸ್ ಮಾಡಬೇಕಾದ್ರೆ ಗೋಡೆಗೆ ಕೆಲವೊಂದು ಮಾರ್ಕ್ಸ್ ಆಗಿರುತ್ತೆ, ಸೊ ಅದನ್ನು ಕೂಡ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಂಟೈರ್ ವುಡನ್ ಸ್ಟ್ಯಾಂಡನ್ನು ವೆಟ್ ವೈಪ್ಸಿಂದ ಕ್ಲೀನ್ ಮಾಡಿಕೊಂಡು ವಾಟರ್ ಪ್ರೂಫ್ ಪ್ಲಾಸ್ಟಿಕ್ ಮ್ಯಾಟನ್ನು ಹಾಕೊಳ್ತಾ ಇದ್ದೀನಿ. ಇಟ್ಸ್ ಕಾಸ್ಟೆಡ್ ಅರೌಂಡ್ 260 rupees ಇನ್ ಝೆಪ್ಟೋ. ಇದು ಆನಿಯನ್ ಪೊಟ್ಯಾಟೊ ಗಾರ್ಲಿಕ್ ಸ್ಟೀಲ್ ಸ್ಟ್ಯಾಂಡ್. ಇದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಮ್ಯಾಟನ್ನು ಹಾಕ್ಕೊಂಡಿದ್ದೀನಿ. ಮಿಕ್ಸಿನ ಕ್ಲೀನ್ ಮಾಡೋಕ್ಕೆ ಒಂದು ಚಿಕ್ಕ ಬೌಲಲ್ಲಿ ನೀರಿಗೆ ವಿಮ್ ಲಿಕ್ವಿಡ್ನ ಹಾಕ್ಕೊಂಡು ಟೂತ್ ಬ್ರಷಿಂದ ಇಡೀ ಎಂಟೈರ್ ಮಿಕ್ಸಿನ ಕ್ಲೀನ್ ಮಾಡ್ಕೊಳ್ತೀನಿ. ಸಣ್ಣ ಸಣ್ಣ ಸ್ಪೇಸ್ ಕೂಡ ಆರಾಮಾಗಿ ಕ್ಲೀನ್ ಆಗುತ್ತೆ, ಯಾವುದೇ ಮಾರ್ಕ್ಸು ಇರಲ್ಲ. ಇಫ್ ಇನ್ ಕೇಸ್ ಹಳೇದೇನಾದ್ರೂ ಮಾರ್ಕ್ಸ್ ಇದ್ದರೆ 2 to 3 minutes ಆ ಒಂದು ಲಿಕ್ವಿಡನ್ನು ಹಾಕಿ ಡ್ರೈ ಆಗೋಕ್ಕೆ ಬಿಟ್ಟರೆ ನೆಕ್ಸ್ಟ್ ಎಗೈನ್ ಟೂತ್ ಬ್ರಷಿಂದ ಜಸ್ಟ್ ಬ್ರಷ್ ಮಾಡಿದ್ರೆ ಸಾಕು, ಈಸಿಗೆ ಕ್ಲೀನ್ ಆಗುತ್ತೆ. ವಿತಿನ್ 1 to 2 minutes ಒಳಗೆ ಮಿಕ್ಸಿ ಕ್ಲೀನ್ ಆಗುತ್ತೆ. ಪ್ಲಾಸ್ಟಿಕ್ ಬ್ಯಾಸ್ಕೆಟ್ಗೆ ಕ್ಯಾಟಗರಿ ವೈಸು ನಾನು ಸ್ಟೀಲ್ ವೆಸಲ್ಸ್ನ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಲೈಕ್ ಒಂದು ಬ್ಯಾಸ್ಕೆಟ್ಗೆ ಸ್ಟೀಲ್ ಗ್ಲಾಸ್ ಸ್ಮಾಲ್ ಆ್ಯಂಡ್ ಬಿಗ್ ಸೈಜಸ್, ಆ್ಯಂಡ್ ಅನದರ್ ಬ್ಯಾಸ್ಕೆಟ್ಗೆ ಫ್ರಿಡ್ಜಿಗೆ ಯೂಸ್ ಮಾಡೋದು ಆ್ಯಂಡ್ ಸ್ಟೀಲ್ ಬಾಕ್ಸಸ್ ಆ್ಯಂಡ್ ಪ್ಲಾಸ್ಟಿಕ್ ಬಾಕ್ಸಸ್, ಆ್ಯಂಡ್ ಅನದರ್ ಒನ್ಗೆ ಪಾಪದು ವಾಟರ್ ಬಾಟಲ್ಸ್. ಈ ರೀತಿ ನಾನು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ಥರ ಒಂದು ಪ್ಲಾಸ್ಟಿಕ್ ಬ್ಯಾಸ್ಕೆಟ್ಸ್ಗೆ ಟೀ ಆ್ಯಂಡ್ ಕಾಫಿ ಕಪ್ಸ್ ಆ್ಯಂಡ್ ಸ್ಮಾಲ್ ಸೈಜ್ ಆಫ್ ಬೌಲ್ಸನ್ನು ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬ್ಯಾಸ್ಕೆಟ್ಗೆ ಸ್ಮಾಲ್ ಟು ಬಿಗ್ ಸೈಜಸ್ ವೈಸು ಬೌಲ್ಸ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ವೆಸಲ್ಸ್ ಸ್ಟೋರ್ ಮಾಡೋ ಸ್ಟೀಲ್ ಸ್ಟ್ಯಾಂಡಿಗೆ ಫಸ್ಟ್ ರ್ಯಾಕಲ್ಲಿ ಹೈಟ್ ವೈಸ್ ಅಥವಾ ಸೈಜಸ್ ವೈಸ್ ನಾನು ಡೈಲಿ ಯೂಸ್ ಮಾಡೋ ಪ್ಲೇಟ್ಸ್ನ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಸೆಕೆಂಡ್ ರ್ಯಾಕಲ್ಲಿ ಬಿಗ್ ಆ್ಯಂಡ್ ಸ್ಮಾಲ್ ಮಿಕ್ಸಿ ಜಾರ್ಸ್ ಆ್ಯಂಡ್ ಆಲ್ಸೋ, ಆ್ಯಂಡ್ ಥರ್ಡ್ ರ್ಯಾಕಲ್ಲಿ ಮಿಲ್ಕ್ ಬಾಯ್ಲ್ ಮಾಡೋ ವೆಸಲ್ಸ್ನ ಇಟ್ಕೊಳ್ತಾ ಇದ್ದೀನಿ. ಹೀಗೆ ಸ್ಟೀಲ್ ರ್ಯಾಕಲ್ಲಿ ಸ್ಟೀಲ್ ವೆಸಲ್ಸ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಸ್ಟೀಲ್ ವೆಸಲ್ಸ್ನ ಪ್ಲಾಸ್ಟಿಕ್ ಬ್ಯಾಸ್ಕೆಟಲ್ಲಿ ಕ್ಯಾಟಗರಿ ವೈಸ್ ಆರ್ಗನೈಸ್ ಮಾಡ್ಕೊಂಡಿರೋ ಬ್ಯಾಸ್ಕೆಟ್ಸ್ನ ಸೂಟಬಲ್ ಪ್ಲೇಸ್ಗೆ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಡ್ರಾಯರ್ಗೆ ಬಿಗ್ ಟು ಸ್ಮಾಲ್ ಸ್ಟೀಲ್ ಪ್ಲೇಟ್ಸ್ನ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಟಾಪ್ ಆಫ್ ದ ಡ್ರಾಯರ್ಗೆ ಕ್ರಾಕರಿ ರಿಲೇಟೆಡ್ ಡೈಲಿ ವೇರ್
ಪ್ಲೇಟ್ಸ್ ಆ್ಯಂಡ್ ಬೌಲ್ಸ್ನ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಲಾಕ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಇಟ್ ಈಸ್ ವೆರಿ ಸೆನ್ಸಿಬಲ್ ಐಟಮ್ಸ್. ಆ್ಯಂಡ್ ಅಗೈನ್ ನೆಕ್ಸ್ಟ್ ಡ್ರಾಯರ್ಗೆ ಎಕ್ಸ್ಟ್ರಾ ಗ್ರಾಸರೀಸ್ ರಿಲೇಟೆಡ್ ಐಟಮ್ಸ್ನ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿ ಈ ಒಂದು ಪ್ಲೇಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಡೀಟೇಲಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಸ್ಟೀಲೇ. ಈ ಒಂದು ಸ್ಟೀಲ್ ಸ್ಟ್ಯಾಂಡಿಗೆ ನಾನು ಸ್ಟೀಲ್ ಬಿನ್ಗೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಸ್ಟೀಲ್ ಚೊಂಬು ಕೂಡ ಇಟ್ಕೊಂಡಿದ್ದೀನಿ ಬಿಕಾಸ್ ನಾನು ಅಡುಗೆ ಮಾಡಬೇಕಾದ್ರೆ ಈಸಿಯಾಗಿ ನಾನು ನೀರನ್ನು ಆಕ್ಸೆಸ್ ಮಾಡ್ಬೋದು ಅಂತ. ಪಕ್ಕದಲ್ಲೇ ನಾನು ಮಿಕ್ಸಿ ಇಟ್ಕೊಂಡಿದ್ದೀನಿ ಬಿಕಾಸ್ ಇಲ್ಲಿ ನಮಗೆ ಪವರ್ ಪಾಯಿಂಟ್ ಇರೋದ್ರಿಂದ ನಾನು ಈಸಿಯಾಗಿ ಕನೆಕ್ಟ್ ಮಾಡ್ಬೋದು ಅಂತ. ನೆಕ್ಸ್ಟ್ ಅದ್ರ ಪಕ್ಕ ಈ ಒಂದು ಸ್ಟೀಲ್ ಪ್ಲೇಟ್ ಹೋಲ್ಡರ್ ಇಟ್ಕೊಂಡಿದ್ದೀನಿ. ಲೈಕ್ ಲೆಂತ್ ವೈಸ್ ನಾನು ಸ್ಟೀಲ್ ಪ್ಲೇಟ್ಸ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇಲ್ಲೇ ನಾನು ಚಾಪಿಂಗ್ ಬೋರ್ಡ್ ಆ್ಯಂಡ್ ತವನು ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಜಾರ್ಸ್ ಬಿಗ್ ಸೈಜ್ ಆ್ಯಂಡ್ ಸ್ಮಾಲ್ ಸೈಜ್ ಎರಡನ್ನೂ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ಮಾಲ್ ಪ್ಲೇಟ್ಸ್ ಆ್ಯಂಡ್ ಆಲ್ಸೋ ಕಾಫಿ ಬಾಯ್ಲ್ ಮಾಡೋಕ್ಕೆ ಆ್ಯಂಡ್ ಆಲ್ಸೋ ನಮ್ಮ ಜಾಣಂದು ಸಿಲ್ವರ್ ಬೌಲ್ ಆ್ಯಂಡ್ ಸ್ಟೀಲ್ ಬೌಲ್. ಈ ರೀತಿ ನಾನು ಸಿಂಪಲ್ಲಾಗಿ ನಾನು ಡೈಲಿ ಏನು ಬೇಕು ಅದನ್ನು ಈ ರೀತಿ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಈ ಒಂದು ಸ್ಟೀಲ್ ಸ್ಟ್ಯಾಂಡನ್ನು ನಾನು ಕವಿತಾ ಮೆಟಲ್ಸ್ ತುಮಕೂರಲ್ಲಿ ನಾನು ಶಾಪ್ ಮಾಡಿದ್ದು. ಕಾಸ್ಟ್ ಅರೌಂಡ್ 1700 rupees. ಪಕ್ಕದಲ್ಲೇ ನಾನು ಎಗೈನ್ ಆನಿಯನ್, ಗಾರ್ಲಿಕ್, ಪೊಟ್ಯಾಟೊ ಸ್ಟ್ಯಾಂಡನ್ನು ಮಾಡಿಕೊಂಡಿದ್ದೀನಿ. ಇದು ಕೂಡ ಸ್ಟೀಲೇ. ಇಟ್ಸ್ ಎಗೈನ್ ನಾನು ಕವಿತಾ ಮೆಟಲ್ಸ್ ತುಮಕೂರಲ್ಲೇ ಶಾಪ್ ಮಾಡಿದ್ದು. ಕಾಸ್ಟೆಡ್ ಅರೌಂಡ್ 1500 rupees ಬಟ್ ಕ್ವಾಲಿಟಿ ವೈಸ್ ಇಟ್ಸ್ ಅಮೇಝಿಂಗ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಲೈಕ್ ನಾನು ಫ್ರೂಟ್ಸ್ ಮಾಡಿಕೊಂಡಿದ್ದೀನಿ ಆ್ಯಂಡ್ ಸೆಕೆಂಡಲ್ಲಿ ಆನಿಯನ್ ಆ್ಯಂಡ್ ಗಾರ್ಲಿಕ್. ಈ ಒಂದು ಬ್ಯಾಸ್ಕೆಟ್ ಆ್ಯಕ್ಚುಲಿ ಫ್ರಿಡ್ಜಿಂದು, ಲೈಕ್ ನನಗೆ ಅಲ್ಲಿ ಯೂಸ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ, ಸೊ ಇಲ್ಲಿ ನಾನು ಡಿವೈಡರ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟ್ ಸ್ಟೆಪ್ಪಲ್ಲಿ ಪೊಟ್ಯಾಟೊ ಆ್ಯಂಡ್ ಕೋಕೋನಟ್. ನಾನು ಯಾವಾಗಲೂ ಕೋಕೋನಟ್ 1-2 ಎಕ್ಸ್ಟ್ರಾ ಮಾಡಿಕೊಂಡಿರ್ತೀನಿ. ಈ ಪ್ಲೇಸಲ್ಲಿ 2 ಬ್ಯಾಸ್ಕೆಟ್ಸ್ನ ಆರ್ಗನೈಸ್ ಮಾಡಿದ್ದೀನಿ. ಒಂದು ಬ್ಯಾಸ್ಕೆಟಲ್ಲಿ ಲೈಕ್ ಟೀ ಕಪ್ಸ್, ಸ್ಟೀಲ್ಸ್ ಆ್ಯಂಡ್ ಸ್ಟೀಲ್ ಸ್ಮಾಲ್ ಬೌಲ್ಸ್ ಇಲ್ಲೆಲ್ಲ ಈ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ಬ್ಯಾಸ್ಕೆಟಲ್ಲಿ ಲೈಕ್ ಸೈಜ್ ಟು ಸೈಜ್ ಸ್ಟೀಲ್ ಬೌಲ್ಸ್, ಅಂದರೆ ದೊಡ್ಡದ್ರಿಂದ ಚಿಕ್ಕದ್ರವರೆಗೂ ಸ್ಟೀಲ್ ಬೌಲ್ಸ್ನ ಇಲ್ಲಿ ಮಾಡಿಕೊಂಡಿದ್ದೀನಿ. ಎಕ್ಸ್ಟ್ರಾ ಇರೋದನ್ನೆಲ್ಲ ನಾನು ಈ ಒಂದು ಪ್ಲೇಸಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ಬ್ಯಾಸ್ಕೆಟಲ್ಲಿ ಲೈಕ್ ಸ್ಟೀಲ್ ಗ್ಲಾಸ್, ಬಿಗ್ ಟು ಸ್ಮಾಲ್, ಚಿಕ್ಕದ್ರಿಂದ ದೊಡ್ಡದ್ದು ನೀರು ಗ್ಲಾಸಸ್ನ ಮಾಡಿಕೊಂಡಿದ್ದೀನಿ. ಎಲ್ಲದು ಕೂಡ ಸ್ಟೀಲಿಂದೆ. ಈ ಒಂದು ಟ್ರೇಯಲ್ಲಿ ಲೈಕ್ ಸ್ಟೀಲ್ ಆ್ಯಂಡ್ ವುಡನ್ ಸ್ಪ್ಯಾಚುಲಾ ಮಾಡಿಕೊಂಡಿದ್ದೀನಿ. ನಾನು ಯಾವುದು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ಡೋರಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಈ ಒಂದು ಬ್ಯಾಸ್ಕೆಟಲ್ಲಿ ಫ್ರಿಡ್ಜಿಗೆ ರಿಲೇಟೆಡ್ ಆಗಿರೋ ಅಂಥ ಲೈಕ್ ಬಾಕ್ಸಸ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆರೆಂಜ್ ಫಿಲ್ಟರ್ ಆ್ಯಂಡ್ ದೋಸಾ ಬ್ಯಾಟರ್ನ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋ ಬಾಕ್ಸ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಈ ಒಂದು ಕ್ಯಾಬಿನೆಟ್ ಇನ್ಸೈಡ್ ಡೆಪ್ತ್ ಇದೆ, ಬಟ್ ನೋಡೋಕ್ಕೆ ಸ್ಮಾಲ್ ಸೈಜ್ ಅಂತ ಅನಿಸುತ್ತೆ. ಈ ಕ್ಯಾಬಿನೆಟಲ್ಲಿ ಜಾಸ್ತಿ ಫ್ರಿಡ್ಜ್ ರಿಲೇಟೆಡ್ ಐಟಮ್ಸ್ನ ಇಟ್ಕೊಂಡಿದ್ದೀನಿ ಬಿಕಾಸ್ ಪಕ್ಕ ಫ್ರಿಡ್ಜ್ ಇದೆ.
ಫಸ್ಟ್ ಒಂದು ಡ್ರಾಯರಲ್ಲಿ ನಾನು ಎಕ್ಸ್ಟ್ರಾ ಗ್ರಾಸರೀಸ್ನ ಸ್ಟೋರ್ ಮಾಡ್ಕೊಂಡಿರ್ತೀನಿ. ನಾನು ಜಾಸ್ತಿ ಗ್ರಾಸರೀಸ್ನ ಸ್ಟೋರ್ ಮಾಡ್ಕೊಳ್ಳಲ್ಲ, ಬಿಕಾಸ್ ನಾನು ಆನ್ಲೈನ್ ಶಾಪಿಂಗ್ ಮಾಡೋದ್ರಿಂದ, ಲೈಕ್ ಬ್ಲಿಂಕಿಟ್, ಜೆಪ್ಟೋ ಅಲ್ಲಿ ಶಾಪ್ ಮಾಡೋದ್ರಿಂದ ನಾನು ಡೈಲಿ ಬೇಸಿಸ್ ನನಗೇನು ಅವಶ್ಯಕತೆ ಇದೆಯೋ ಅದಕ್ಕೆ ತಕ್ಕಂತೆ ನಾನು ಶಾಪ್ ಮಾಡ್ಕೊಳ್ತಾ ಇರ್ತೀನಿ. ಈ ಒಂದು ಡ್ರಾಯರ್ನ ನಾನು ಯಾವಾಗಲೂ ಕೂಡ ಲಾಕ್ ಮಾಡಿರ್ತೀನಿ, ಬಿಕಾಸ್ ಕ್ರಾಕರಿ ಪ್ಲೇಟ್ಸ್ನ ಇಟ್ಕೊಂಡಿರೋದು ಕೂಡ ಕಾರಣ, ಆ್ಯಂಡ್ ಆಲ್ಸೋ ಜಾಣ ಈಸಿಯಾಗಿ ಆ್ಯಕ್ಸಸ್ ಮಾಡ್ಕೊಳ್ತಾನೆ. ಸೊ ಹಾಳಾಗಬಾರ್ದು ಅಂತ ನಾನು ಯಾವಾಗಲೂ ಕೂಡ ಈ ಒಂದು ಡ್ರಾಯರ್ನ ಲಾಕಲ್ಲೇ ಇಟ್ಟಿರ್ತೀನಿ. ಈ ಒಂದು ಲಾಸ್ಟ್ ಕ್ಯಾಬಿನೆಟಲ್ಲಿ ರೇರಾಗೆ ಯೂಸ್ ಮಾಡೋ ಅಂಥ ಕಿಚನ್ ರಿಲೇಟೆಡ್ ಸ್ಟೀಲ್ ಸ್ಮಾಲ್ ಟು ಬಿಗ್ ಬೌಲ್ಸ್ ಆ್ಯಂಡ್ ಆಲ್ಸೋ ರೈಸ್ ಆ್ಯಂಡ್ ವೀಟ್ ಫ್ಲೋರ್ನ ಫಿಲ್ಟರ್ ಮಾಡೋ ಪ್ಲೇಟ್ಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ. Thank you for watching this video, and ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಗಿವ್ ಎ ಥಮ್ಸ್ ಅಪ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ಸೊ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಡೇಟ್ ಮಾಡಿದ ತಕ್ಷಣ ನಿಮ್ಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.